ಮಂಗಳೂರು ಸ್ಪೆಷಲ್ ಸೋಯಾಗಸಿ ಮಾಡೋದು ಹೇಗೆ ಎಂದು ಇಂದಿನ ಸಿರಿ ಭೋಜನದಲ್ಲಿ ತೋರಿಸ್ತೀವಿ ನೋಡಿ. ವಿಧ ವಿಧವಾದ ರೆಸಿಪಿಗಳ ಸಂಗಮವೇ ಸಿರಿ ಭೋಜನ. ಎಲ್ಲರಿಗೂ ಸ್ವಾಗತ ವೀಕ್ಷಕರೇ. ನೀವು ನೋಡ್ತಾ ಇದ್ರ ಸಿರಿ ಕನ್ನಡ ವಾಹಿನಿಯಲ್ಲಿ ಸಿರಿ ಭೋಜನ. ನಾನು ನಿಮ್ಮ ಪ್ರೀತಿಯ ಸನಾತನೆ. ಹೌದು ವೀಕ್ಷಕರೇ, ಇವತ್ತು ನಾವು ವಿಧ ವಿಧವಾದಂಥ ರೆಸಿಪಿಗಳು ಅಂತ ಹೇಳಿದ್ದೀವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಹಾಗೆ ವೆರೈಟಿ ಆ್ಯಂಡ್ ಸ್ಪೆಷಲ್ ರೆಸಿಪಿಯನ್ನು ಹೇಳ್ಕೊಡೋದಕ್ಕಂತಲೇ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶೆಫ್ ಪೃಥ್ವಿ. ಪ್ಲೀಸ್ ವೆಲ್ಕಮ್ ಸರ್. ಹಾಯ್. ಹಲೋ. ಹಾಯ್. ಮಂಗಳೂರು ಡೆಲಿಕಸಿ ಮಾಡೋಣ. ವಾವ್. ಅಂದ್ರೆ ನಮ್ಮ ಮಂಗಳೂರು ಸೈಡ್ ವೀಕ್ಷಕರು ಏನಾದ್ರು ಇದ್ರೆ ಗೊತ್ತಾಗ್ಬಿಡುತ್ತೆ. ಎಂಚೌಲರ್ ಅಂತ ಕೇಳಿದ ತಕ್ಷಣ ಏನೋ ರೆಡಿ ಆಗ್ತಾ ಇದೆ. ಜನ ಇದ್ದಾರೆ ಗೊತ್ತಾ. ಆ್ಯಕ್ಚುಲಿ ಹಾಗೆ ಈಗ ಮಾಡ್ತಾ ಇದ್ದೇವಲ್ವಾ ಪ್ರೋಗ್ರಾಮು, ಅವಾಗಿವಾಗ ಎಲ್ಲ ಕಡೆಯವರು ಆಚೆ ಹೋದಾಗ ಸಿಗ್ತಾರಲ್ಲ, ಮಂಗಳೂರವರು ಕೂಡ ಸಿಕ್ಕಿರ್ತಾರೆ ನಮಗೆ. ಸಿಕ್ಕಾಗ ಅವ್ರು ಹೇಳ್ತಾ ಇರ್ತಾರೆ, ನೀವು ಉತ್ತರ ಕರ್ನಾಟಕದ್ದೆಲ್ಲ ಮಾಡಿ ತೋರಿಸಿದ್ದೀರಾ, ಆ್ಯಂಡ್ ಬೇರೆ ಬೇರೆ ನಾರ್ತ್ ಇಂಡಿಯಾದ್ದು ಅದೆಲ್ಲ ಮಾಡಿ ತೋರಿಸಿದ್ದೀರಾ, ನಮ್ಮ ಸೈಡ್ದು ಒಂದ್ಸರಿ ಮಾಡಿ ಅಂತ ಹೇಳಿ ಅವ್ರು ಹೇಳ್ತಿದ್ದಾಗೆ ನೀವು ಮಾಡ್ತಾ ಇದ್ದೀರಾ ನೋಡಿ. ಇವತ್ತು ಅದಕ್ಕೆ ಸಮಯ ಬಂದಿದೆ. ಇದೊಂದು ಮಂಗಳೂರಲ್ಲಿ ಕೋರಿಗಸಿ ತುಂಬ ಫೇಮಸ್. ಕೋರಿಗಸಿ ಇದು ನಾನ್ ವೆಜಿಟೇರಿಯನ್. ಇದು ಕೋರಿಗಸಿ, ಬಟ್ ಇದರಲ್ಲಿ ಕೋರಿ ಇಲ್ಲ. ಅಂದರೆ ಕೋರಿ ಅಂದರೆ ಕೋಳಿ ಇಲ್ಲ, ಕೋಳಿ. ಇದು ವೆಜಿಟೇರಿಯನ್ ವರ್ಷನ್. ವೆಜಿಟೇರಿಯನ್ಸ್ಗೆ ಸೋಯಾಬೀನ್ ಇರುತ್ತೆ. ಸೊ ಇದೊಂದು ಚಿಕನ್ ಬದಲು ನೀವು ಸೋಯಾ ತಗೊಳ್ತಾ ಇದ್ರಾ? ಹೌದು. ಓಕೆ, ಈಗ ಹಂಗಿದ್ರೆ ಸೋಯಾ ಗಸಿ. ಎಸ್, ಸೂಪರ್. ಎಂತ ಇಂಟೆಲಿಜೆಂಟ್ ನಾನು. ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು. ಸೊ ಇವತ್ತು ಅದು ಸೋಯಾ ಗಸಿ ಮಾಡೋಣ. ಸೋಯಾ ಗಸಿ ಇದಕ್ಕೆ ಏನೇನು ಬೇಕಾಗುತ್ತೆ? ಇದಕ್ಕೆ ಸೋಯಾಬೀನ್ ಚಂಕ್ಸ್ ಬೇಕು, ಬೆಳ್ಳುಳ್ಳಿ, ಲವಂಗ, ಕರ್ಬೇವಿನ ಸೊಪ್ಪು, ಸಾಸಿವೆ, ತೆಂಗಿನ ತುರಿ, ಜೀರಿಗೆ, ಶುಂಠಿ, ಈರುಳ್ಳಿ, ಚಕ್ಕೆ, ಕೊತ್ತಂಬರಿ, ಮಸಾಲೆ ಎಲೆ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಮೆಂತೆ ಕಾಳು. ಮೆಂತ್ಯ ಕಾಳು. ಹೌದು. ಓಕೆ. ಈಗ ಇದರಲ್ಲಿ 2 ಪಾರ್ಟ್ ಇದೆ. ಒಂದು ಫಸ್ಟ್ ನಾವು ಎಲ್ಲ ಮಸಾಲೆ ರೆಡಿ ಮಾಡ್ಕೋಬೇಕು. ಈಗ ಸಾರಿಗೆ, ಸಾಗುಗೆ ಅಂತ ಮಸಾಲೆ ರೆಡಿ ಮಾಡ್ಕೋತೀವಿ. ಸೊ ಕೋರಿ ಗಸಿ ಅಥವಾ ಗಸಿಗೆ ಒಂದು ಮಸಾಲೆ ರೆಡಿ ಮಾಡ್ತಾರೆ. ಇದರಲ್ಲಿ ಗರಂ ಮಸಾಲೆ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ. ಸೊ ದಕ್ಷಿಣ ಕನ್ನಡ, ಮಲೆನಾಡಲ್ಲಿ ಆ ಕಡೆ ಫ್ರೆಶ್ ಮಸಾಲೆ, ಯಾವುದೇ ಪೌಡರ್ ಮಸಾಲೆಗಳನ್ನ ಯೂಸ್ ಮಾಡ್ಕೊಳ್ಳಲ್ಲ. ಡೈಲಿ ಅವ್ರಿಗೆ ಯಾವುದು, ಈಗ ತೆಂಗಿನ ತುರಿ ಬಳಸಿ ಡೈಲಿ ಅವ್ರಿಗೆ ಯಾವ ಥರ ಬೇಕು. ಈಗ ನಾನ್ ವೆಜ್ಗೆ ಬೇಕಾದರೆ ನಾನ್ ವೆಜ್ ಬೇರೆ ಇರುತ್ತೆ, ವೆಜಿಟೇರಿಯನ್ ಡಿಶಸ್ಗೆ ಮಸಾಲೆ ಬೇರೆ ಇರುತ್ತೆ. ಫ್ರೆಶ್ ಮಸಾಲೆ, ಯಾವುದೇ ಪುಡಿ ಮಾಡಿ ಇಟ್ಕೊಳ್ಳೋದು, ಸಾಂಬಾರು ಪುಡಿ ಆ ಪುಡಿ ಏನಿದ್ರು ಎಲ್ಲ ಫ್ರೆಶ್. ಸೊ ಹಾಗಾಗಿ ಅದೇ ಮಸಾಲೆನ ನಾವು ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಸ್ಪೆಷಲಿ ಕಾಯಿ ತುರಿ ಅಂತೂ ಇರಲೇಬೇಕು. ಸೋಯಾ ಚಂಕ್ಸ್ ಏನಿದೆ ಇದನ್ನ ಇಮಿಟೇಟಿಂಗ್ ಮೀಟ್ ಅಂತಾರೆ, ಇಮಿಟೇಷನ್ ಮೀಟ್. ಈಗ ಯಾರು ಮಾಂಸಾಹಾರ ತಿನ್ನಲ್ಲ ಅವ್ರಿಗೋಸ್ಕರ ಇದು ಸೋಯಾ ಚಂಕ್ಸ್. ಇದು ವೆಜಿಟೇರಿಯನ್ಸ್ಗೆ ಮೀಟ್ ಇದ್ದಾಗೆ. ಸೊ ಯಾಕಂದ್ರೆ ಇದು ಅದೇ ತರ ಟೆಕ್ಸ್ಚರು, ಬಾಯಲ್ಲಿ ಮೌತ್ ಫೀಲ್ ಕೊಡ್ತಾ ಇರುತ್ತೆ. ಹೌದು, ಅದು ಒಂದೇ ಅಲ್ಲ ಸರ್, ಆಕ್ಚುಲಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಸೋಯಾ ಪ್ರೋಟೀನ್ ರಿಚ್ ಫಾರ್ ಹೆಲ್ತ್ ಅಂಡ್ ಪ್ರೋಟೀನ್ ರಿಚ್. ಹೌದು, ಕಿಂಗ್ ಅಂತ ಹೇಳ್ತಾರೆ ಪ್ರೋಟೀನ್ ನಲ್ಲಿ. ಸೊ ಅದು ಕೂಡ ಒಳ್ಳೇದು. ಫಸ್ಟಿಗೆ ನಾವು ಮಸಾಲೆ ಎಲ್ಲ ಹುರ್ಕೊಂಡು ಬಿಡೋಣ. ಫಸ್ಟಿಗೆ ಸ್ವಲ್ಪ ಸಾಸಿವೆ. ಓಕೆ. ಎಣ್ಣೆ ಬೇಡವಾ? ಎಣ್ಣೆ ಬೇಡ, ಡ್ರೈ ರೋಸ್ಟ್. ಆಮೇಲೆ ಮೆಂತೆ ಕಾಳು ಒಂದು 8 6ರಿಂದ 8. ಆಮೇಲೆ ಧನಿಯಾ. ಇದಕ್ಕೆ ಎಲ್ಲ ಈ ಗಸಿ ಮತ್ತು ಮಸಾಲೆ ಮಾಡ್ತಾರಲ್ಲ, ಇದರಲ್ಲಿ ಧನಿಯಾ ಜಾಸ್ತಿ. ಓಕೆ. ಜೀರಿಗೆ ಸ್ವಲ್ಪ ಕಡಿಮೆ, ಒಂದು ಅರ್ಧ. ಆ್ಯಕ್ಚುಲಿ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರೆ ಈ ರಸಂ ಪೌಡ್ರಿಗೆ ರೆಡಿ ಮಾಡ್ತೀವಲ್ಲ ಹಾಗೆ ಅನ್ಸುತ್ತೆ ಅಲ್ಲ? ರಸಂ ಪೌಡ್ರಿಗೆ ಆಲ್ಮೋಸ್ಟ್ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮು. ಬಟ್ ಈಗ ನಾವು ಕೆಲವೊಂದೆಲ್ಲ ಗರಂ ಮಸಾಲೆ ಆ್ಯಡ್ ಮಾಡ್ತೀವಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹುರ್ಕೊಂಡೇ ಪೇಸ್ಟ್ ಮಾಡ್ಕೊಳ್ಬೇಕು. ಓ ಓಕೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಮಗೆ ರಸಮ್ಗೆ ಹಾಕೋಷ್ಟು ಇದಿದೆ ಐಟಮ್ಸು, ಆದರೆ ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ. ಪ್ರತಿಯೊಂದು ಮಸಾಲೆಗೂ ಅದರ ಕ್ವಾಂಟಿಟಿ ಚೇಂಜ್ ಆಗುತ್ತೆ. ಈಗ ಮರಾಠಿ ಮೊಗ್ಗು ಅಂತ ಒಂದು ಸಿಗುತ್ತೆ, ಅದನ್ನು ಟೊಮೆಟೊ ರೈಸು, ಬಿಸಿಬೇಳೆಭಾತ್ ಪೌಡ್ರು ಮತ್ತು ಟೊಮೆಟೊ ರೈಸ್ ಪೌಡರ್ಗೆ ಅದರಲ್ಲಿ ಮರಾಠಿ ಮೊಗ್ಗು ಇರಲೇಬೇಕು. ಇಲ್ಲ ಅಂದರೆ ಆ ಮಸಾಲೆದು ಟೇಸ್ಟ್ ಆಗಲ್ಲ, ಅದು ಸಾಂಬಾರು ಪುಡಿನೇ ಆಗಿಬಿಡುತ್ತೆ. ಕೆಲವೊಂದು ಎಲ್ಲ ಮಸಾಲೆಲ್ಲೂ ಒಂದು ಕೀ ಇಂಗ್ರೀಡಿಯೆಂಟೇ ಇರುತ್ತೆ. ಕೀ ಇಂಗ್ರೀಡಿಯೆಂಟ್ 1 ಇಲ್ಲ 2 ಅದನ್ನು ಆ್ಯಡ್ ಮಾಡಿದ್ರೇ ಆ ಮಸಾಲೆಗೆ ವ್ಯಾಲ್ಯೂ. ಎಕ್ಸಾಕ್ಟ್ಲಿ. ಹೌದು. ಇಲ್ಲಾಂದರೆ ಎಲ್ಲ ಮಸಾಲೆಗೂ ಬೇಸ್ ಒಂದೇ ಇರುತ್ತೆ, ಎಲ್ಲ ಮಸಾಲೆನೂ ಒಂದೇ ಥರ ಆಗಿಬಿಡುತ್ತೆ. ಕೊತ್ತಂಬರಿ ಬೀಜ, ಘಮ ಸ್ಮೆಲ್ ಬರಬೇಕು. ಆಮೇಲೆ ಈಗ ಚಕ್ಕೆ, ಬಿರಿಯಾನಿ ಎಲೆ ಇಲ್ಲ ಮಸಾಲೆ ಎಲೆ ಇಷ್ಟು ಸಾಕು. ಆಮೇಲೆ ಲವಂಗ. ಈ ಗರಂ ಮಸಾಲ ತುಂಬ ಬೇಡ, ಯಾಕಂದರೆ ಆ ಕಡೆ ಎಲ್ಲ ಗರಂ ಮಸಾಲ ತಿನ್ನಲ್ಲ ಜಾಸ್ತಿ. ಬೇರೆ ಯಾವುದು ಈ ಅನಾನಸುವ ಆ ಥರ ಎಲ್ಲ ಯಾರಿಗೂ ಇಷ್ಟ ಆಗಲ್ಲ. ಆ ಅಡುಗೆ ಅವರು ಮಂಗಳೂರು ಸೈಡು, ಮಲೆನಾಡಲ್ಲಿ ಆ ಮಸಾಲೆ ಬಳಸೋದೇ ಇಲ್ಲ ಜಾಸ್ತಿ.
ಬಿರಿಯಾನಿಗೆ ಮತ್ತು ಪಲಾವ್ಗೆಲ್ಲ ಬಳಸ್ತಾರೆ. ಅದಕ್ಕೆ ಅಂದ್ಬಿಟ್ರೆ ಬೇರೆ ಯಾವುದ್ರಲ್ಲೂ ಬಳಸಲ್ಲ. ಇದನ್ನು ಸ್ವಲ್ಪ ಹೀಟ್ ಆದರೆ ಸಾಕು. ಸರಿ, ಎಲ್ಲ ಡ್ರೈ, ಎಣ್ಣೆನೇ ಹಾಕೋಲ್ಲ. ಶುಂಠಿ ಬೆಳ್ಳುಳ್ಳಿ ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ. ಇದು ಹೆಚ್ಚಾಗಿ ಯಾವ ಟೈಮಲ್ಲಿ ಮಾಡ್ತಾರೆ ಸರ್? ಇದು ಡೈಲಿ ಇರುತ್ತೆ. ಗಸಿ ಅನ್ನೋದು ಡೈಲಿ ವಾರದಲ್ಲಿ 2 ಸಾರಿ 3 ಸಾರಿ ಓ, ಇದ್ದೇ ಇರುತ್ತೆ. ಒಂದು 3 ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಇಂಚದಷ್ಟು ಶುಂಠಿ. ಈ ಮಸಾಲೆ ಗಸಿ ಮಾಡೋದಕ್ಕೆ ಬಿಟ್ಟರೆ ಬೇರೆ ಇನ್ನು ಯಾವುದಕ್ಕೆ ಯೂಸ್ ಮಾಡ್ಬೋದು? ಬೇರೆ ಈಗ ಇದು ಮಾಡ್ತಾರೆ, ಕಡುಬು ಮಾಡ್ತಾರೆ. ಕಡುಬು, ರೈಸ್ ಕಡುಬು ಎಲ್ಲ ಇರುತ್ತೆ. ಸೊ ಆ ಕಡುಬು ಮಾಡಿ ಅದನ್ನು ಸ್ಟೀಮ್ ಮಾಡಿ ಪುಡಿ ಮಾಡಿ ಮತ್ತೆ ಈ ಮಸಾಲೆ ಹಾಕಿ ಮಸಾಲೆ ಕಡುಬು ಮಾಡ್ತಾರೆ. ಅಗೇನ್ ಅದನ್ನು ಸ್ಮ್ಯಾಶ್ ಮಾಡಿ ಮತ್ತೆ ಮಸಾಲೆಗೆ ಈ ಮಸಾಲೆನೆಲ್ಲ ಹಾಕಿ ಓಕೆ, ಒಂಥರ ಪಲ್ಯ ಥರ ಮಾಡ್ತಾರೆ. ಅದನ್ನು ಹೆಲ್ದಿ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತಿನ್ಬೋದು. ಈಗ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6ರಿಂದ 7. ಇದಕ್ಕೆ ಖಾರ ಬೇಕಂದರೆ ಇನ್ನೊಂದು ವೆರೈಟಿ ಗುಂಟೂರು ಇದೆ, ಆಮೇಲೆ ಗಿಡ್ಡ ಮೆಣಸು ಅಂತ ಅಂತಾರೆ ಆ ಕಡೆ. ಇಷ್ಟೇ ಚಿಕ್ಕ ಚಿಕ್ಕದಿರುತ್ತೆ, ಗಂಟೆ ಮೆಣಸು. ಹೌದೌದು, ಅದನ್ನು ಯೂಸ್ ಮಾಡ್ಕೋಬೋದು. ಖಾರ ಜಾಸ್ತಿ ಬೇಕಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಈ ಕೋರಿ ಗಸಿನಲ್ಲಿ ನಾವು ಇದಕ್ಕೆ ತಿಕ್ಕಾಗೋಕ್ಕೆ ಒಂದು ತೆಂಗಿನ ತುರಿ ಯೂಸ್ ಮಾಡ್ತೀವಿ, ಇನ್ನೊಂದು ಈರುಳ್ಳಿ. ಹೌದು, ಈರುಳ್ಳಿನ ಇದರಲ್ಲೇ ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ, ಇನ್ನೊಂದು ಮಾತಿದೆ, ಜೀವನದಲ್ಲಿ ಎಲ್ಲರೂ ಸೈಕಲ್ ಹೊಡೆದೇ ಮುಂದೆ ಬಂದಿದ್ದೀನಿ ಅಂತಾರೆ. ಹಾಗೆ ಹೋಟೆಲ್ ಫೀಲ್ಡಲ್ಲಿ ಎಲ್ಲರೂ ಈರುಳ್ಳಿ ಕಟ್ ಮಾಡೇ ಮುಂದೆ ಬಂದಿರೋದು. ಸ್ಟಾರ್ಟಿಂಗ್ ಕೆಲಸನೇ ಇದೆ, ಓಕೆ, ಸೈಕಲ್ ಹೊಡೆಯೋದಂದ್ರೆ ಇದೆ, ಈರುಳ್ಳಿ ಕಟ್ ಮಾಡಿಸೋದು. ಈಗ ನಾವು ಇದು ತೆಂಗಿನ ತುರಿನ ಸ್ವಲ್ಪ ಹುರ್ಕೊಂಬಿಡೋಣ. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮ್ಮ ಅಡುಗೆ ಮನೆ ತುಂಬ ದೊಡ್ಡದಾಗಿರುತ್ತೆ. ಎಷ್ಟು ಕಡೆ ಈ ಥರ ಗ್ಯಾಸ್ಗಳಿರುತ್ತೆ, ಹೀಟ್ ಅಲ್ಲೇ ಬರ್ತಾ ಇರುತ್ತೆ ಜಾಸ್ತಿ. ಇರಿಟೇಟ್ ಆಗದೆ ನೀವು ನಿಂತ್ಕೊಂಡು ಮಾಡಬೇಕು ಹೋಲ್ ಡೇ ಕೆಲಸ ಅಂತ ಹೇಳಿ. ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲೇಬೇಕು. ಸೊ ಅದನ್ನೆಲ್ಲ ಅದೆಲ್ಲ ನಿಮ್ಮಲ್ಲಿ ಆ ಕ್ವಾಲಿಟಿ ಇರಲಿಲ್ಲ ಅಂದರೂ ಕ್ವಾಲಿಟಿ ಬಂದುಬಿಡುತ್ತೆ, ಆ ಕ್ವಾಲಿಟೀಸ್ ಎಲ್ಲ. ನೀವು ಇಷ್ಟೊಂದು ಕಷ್ಟಪಟ್ಟು ಅಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡ್ತೀರಲ್ವಾ? ಈಗ ಎಷ್ಟು ರೆಸ್ಟೋರೆಂಟಲ್ಲಿ ನೀವು ವರ್ಕ್ ಮಾಡಿದ್ದೀರಾ, ಯಾರಾದರೂ ನಿಮ್ಮ ಕೈಯಿಂದ ಊಟ ಮಾಡಿರೋರು ವಾಪಸ್ ಬಂದು ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮತ್ತೊಂದು ಸರಿ ನಿಮ್ಮ ಕೈಯಿಂದ ಟೇಸ್ಟ್ ಮಾಡೋಕ್ಕೆ ರಿಟರ್ನ್ ಬಂದವರು ಉಂಟಾ? ತುಂಬ ಉದಾಹರಣೆಗಳಿವೆ ಆ ಥರ ಸನ್ನಿವೇಶಗಳು. ತುಂಬ ಯಾವ ಒಂದು ಅಡುಗೆ ನಿಮ್ಮ ಕೈಯಿಂದ ತುಂಬ ಇಷ್ಟಪಡ್ತಾರೆ? ಒಬ್ಬರು ಒಂದು ಪಂಜಾಬಿ ಕಪಲ್ ಬಂದಿದ್ದರು. ಅವರು ಒಂದು ದಾಲ್ ಕಿಚಡಿ ಆರ್ಡರ್ ಮಾಡಿದರು. ಅದನ್ನು ಪರ್ಸ್ನಲಿ ನಾನೇ ಮಾಡಿರೋದು. ಓಕೆ, ಬಟ್ ಸ್ಟಾಫ್ ಇರ್ತಾರೆ, ಅವತ್ತು ನಾನು ಸ್ಟಾಫ್ ಇಲ್ಲ ಅಂತ ನಾನು ಮಾಡಿರೋದು. ಅವರು ಅದನ್ನು ಮೊದಲು ಒಂದು ಸರಿ ತಿಂದಿದ್ರು. ಬಟ್ ಆ ಟೈಮಲ್ಲಿ ಅವರು ಹೇಳಿರಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಅದೇ ಆರ್ಡರ್ ಮಾಡಿದರು. ಬಟ್ ಅದನ್ನು ನಾನು ಮಾಡಿಕೊಟ್ಟೆ. ಸೊ ಅದು ಮಾಡಿಕೊಟ್ಟಾಗ ಅವರು ತಿಂದು ಅವ್ರ ವೈಫ್ಗೆ ತುಂಬ ಇಷ್ಟ ಆಗಿತ್ತು. ಈಸ್ ಅ ಬಿಸ್ನೆಸ್ ಮ್ಯಾನ್. ಅವರು ವೈಫ್ಗೆ ತುಂಬ ಇಷ್ಟ ಆಗಿತ್ತು. ಮತ್ತೊಂದು ಅವ್ರು ಬಂದರು, ಟೇಬಲಿಂದ ಎದ್ದು ಬಂದು ಕಿಚನಲ್ಲಿ ಬಂದು ಮಾತಾಡಿಸಿ ಸೇಮ್ ಬೇಕು ಅಂತ ಹೇಳಿದ್ರು. ಈಗ ಇನ್ನೊಂದು ಆರ್ಡರ್ ಮಾಡ್ತಾ ಇದ್ದೀವಿ, ಸೇಮ್ ಅದೇ ಥರ ಇರಬೇಕು. ಮತ್ತೊಂದು ಮಾಡಿಕೊಟ್ವಿ, ಅದು ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ನಾವೇ ಪರ್ಸ್ನಲ್ ಆಗಿ ಟೇಬಲ್ಗೆ ಹೋಗ್ಬೇಕಾಗುತ್ತೆ ಫೀಡ್ಬ್ಯಾಕ್ ತೊಗೊಳಕ್ಕೆಲ್ಲ. ಸೊ ಟೇಬಲ್ಗೆ ಹೋಗಿ ಫೀಡ್ಬ್ಯಾಕ್ ತೊಗೊಂಡು ಅವ್ರ ವೈಫು ಎಲ್ಲ ಕಾಂಪ್ಲಿಮೆಂಟ್ ಮಾಡಿದ್ರು. ಅದೊಂದು ಉದಾಹರಣೆ. ಸರಿ, ಹಾಗಿದ್ರೆ ಈಗ ರುಬ್ಬೋದಲ್ವಾ? ಫಸ್ಟು ಇದು ಮಸಾಲೆಗಳನ್ನ, ಅಂದರೆ ಈ ಕೊತ್ತಂಬರಿ ಬೀಜ ಇದನ್ನೆಲ್ಲ ಇರುತ್ತಲ್ಲ, ಫಸ್ಟ್ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಓಕೆ, ಇದ್ರ ಕಾಯಿ ತುರಿ ಜೊತೆ ಹತ್ಕೊಂಡ್ರೆ ಅದು ತುಂಬ ಸಣ್ಣ ಆಗಲ್ಲ, ಅಂದರೆ ತರಿಯಾಗಿ ಉಳಿರುತ್ತೆ. ಅದಕ್ಕೆ ಫಸ್ಟು ಈ ಡ್ರೈ ಸ್ಪೈಸಸ್ನೆಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಡು. ಈಗ ಇದು ಪೌಡ್ರ್ ಆಗಿದೆ, ಮಸಾಲೆ ಎಲ್ಲ ಪೌಡ್ರ್ ಆಗಿಬಿಟ್ಟಿದೆ. ಇದಕ್ಕೆ ಕಾಯಿ ತುರಿ ಹಾಕು. ಇದಕ್ಕೆ ಸ್ವಲ್ಪ ನೀರು. ಈಗ ನಾವು ಗಸಿ ಮಾಡ್ಕೊಳ್ಳೋಕ್ಕೆ ಸೋಯಾ ಗಸಿಗೆ ಒಗ್ಗರಣೆ ಹಾಕ್ಕೊಳ್ಬೇಕು. ಆಮೇಲೆ ಸೋಯಾ ಗಸಿ ರೆಡಿ ಆಗುತ್ತೆ. ಫಸ್ಟು ಎಣ್ಣೆ. ಇದಕ್ಕೆ ಆ ಕಡೆ ಮಂಗಳೂರು ಸೈಡು, ದಕ್ಷಿಣ ಕನ್ನಡ ಎಲ್ಲ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ. ನಾವು ಕೊಕೊನಟ್, ಇದು ನಾರ್ಮಲ್ ಆಯಿಲು, ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ತೆಂಗಿನ ಎಣ್ಣೆ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಜೀರಿಗೆ ಸ್ವಲ್ಪ, ಕರಿಬೇವು ಸೊಪ್ಪು,
ಈ ರುಬ್ಬಿರೋ ಮಸಾಲೆನ ಹಾಕೋ. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದನ್ನು ಹುರ್ಕೊಂಡ್ರೆ ಹೋಗ್ಬಿಡುತ್ತೆ. ಈಗ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಇರಲಿ. ಗಸಿ ಅಂತ ಕರೀತಾ ಇದೆ ಇದನ್ನು. ಸೊ ಅದು ಕರಿ ಥರ ಇರುತ್ತೆ. ಲೈಕ್ ಸಾಂಬಾರ್ ಥರ ಗಟ್ಟಿ ಅಲ್ಲ, ರಸಮ್ ಥರ ತಳ್ಳಗಲ್ಲ. ಓಕೆ. ಈಗ ಇದಕ್ಕೆ ಉಪ್ಪು, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಇರಲಿ. ಯಾಕಂದರೆ ನಾವು ಸೋಯಾ ಚಂಕ್ಸ್ ಹಾಕೊಳ್ಳೋದ್ರಿಂದ ಸೋಯಾ ಚಂಕ್ಸ್ ಎಲ್ಲನೂ ಹಿರ್ಕೊಂಡು ಬಿಡುತ್ತೆ. ಈ ಗ್ರೇವಿನೂ ಹೀರ್ಕೊಂಡು ಬಿಡುತ್ತೆ. ಅದರಲ್ಲಿ ಅದು ಆ ಗುಣ ಇರುತ್ತೆ. ಅದಕ್ಕೆ ನಾವು ಸೋಯಾ ಚಂಕ್ಸ್ನ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅಂದರೆ ಬಿಸಿನೀರು ತೊಳೆದ್ಬಿಟ್ಟು ಬಿಸಿನೀರಲ್ಲಿ ನೆನೆಸಿಡಬೇಕು. ಅಂದರೆ ಅದು ಉಪ್ಕೊಂಡು ಬಿಡುತ್ತೆ, ಎಲ್ಲ ನೀರು ಹಿರ್ಕೊಂಡು. ಇಲ್ಲ ಅಂದರೆ ಇದು ಗ್ರೇವಿನಲ್ಲೇ ಸ್ವಲ್ಪ ಜಾಸ್ತಿ ಉಪ್ಪು ನೀರೆಲ್ಲ ಇಟ್ಕೊಂಡು ಇದರಲ್ಲೇ ಮಾಡ್ಕೋಬೋದು. ಕರೆಕ್ಟ್. ಬೇಗ ಆಗಬೇಕಂದ್ರೆ ಮೊದಲೇ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸೋಯಾ, ಈಗ ಇದು ನೀರಲ್ಲಿ ನೆನೆಸಿಟ್ಟಿರೋದಿದೆ. ಸ್ವಲ್ಪ ನೀರು ಇದನ್ನು ತೆಗೆದುಬಿಟ್ಟು ಈಗ ಇದು ಒಂದು ಕುದಿ ಬರಬೇಕು, ಒಂದು ಬಾಯ್ಲ್ ಆಗಬೇಕು. ಆಫ್ ಮಾಡ್ಕೊಂಡು ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಬಿಟ್ರೆ ಆ ಬಿಸಿ ಮತ್ತು ಆ ಹಬೆಯಲ್ಲಿ ಕೊತ್ತಂಬರಿ ಸೊಪ್ಪುದು ಆ ಫ್ಲೇವರ್ ಎಲ್ಲ ಟೇಸ್ಟ್ ಎಲ್ಲ ಇದರಲ್ಲಿ ಬಂದುಬಿಡುತ್ತೆ. ಹೌದು. ಈಗ ಇದು ರೆಡಿಯಾಗಿದೆ. ಈಗ ಮಂಗಳೂರು ಕಡೆ, ಆಮೇಲೆ ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ಇದು ಕೋರಿಗಸಿನ ಇದ್ರ ಜೊತೆ ಒಂದು ರೊಟ್ಟಿ ತಿಂತಾರೆ, ಅಕ್ಕಿ ರೊಟ್ಟಿ. ಕ್ರಿಸ್ಪಿ ತೆಳ್ಳಗೆ ಅಕ್ಕಿ ರೊಟ್ಟಿ ಇರುತ್ತೆ. ಸೊ ಅಕ್ಕಿ ರೊಟ್ಟಿ ತೊಗೊಂಡು ಬಂದಿದ್ದೀವಿ. ಈಗ ಕೋರಿಗಸಿ ಇಲ್ಲ, ಬಟ್ ಸೋಯಾ ಗಸಿ ಜೊತೆ ಆ ಅಕ್ಕಿ ರೊಟ್ಟಿ ತಿನ್ಬೋದು. ಎಸ್. ಈಗ ಅದನ್ನು ಸರ್ವ್ ಮಾಡೋಣ. ಇದನ್ನು ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಜಸ್ಟ್ ಲೈಕ್ ಇಡ್ಲಿ ಸಾಂಬಾರ್ ಡಿಪ್ ಮಾಡೋ ಥರ. ಅಲ್ಲಿ ಈ ಟ್ರೆಡಿಷನ್ ಕೋರಿಗಸಿ ಮತ್ತು ಅಕ್ಕಿ ರೊಟ್ಟಿ, ಅದನ್ನು ಈ ಥರ ಈಗ ಅಕ್ಕಿ ರೊಟ್ಟಿನ ಪ್ಲೇಟಲ್ಲಿ ಹಾಕ್ಕೊಂಡು, ಹೌದು, ಅಕ್ಕಿ ರೊಟ್ಟಿನ ಪ್ಲೇಟಲ್ಲಿ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ಗಸಿನ ಸುರಿದ್ಬಿಟ್ರೆ ಅದು ಸ್ವಲ್ಪ ಹೊತ್ತಲ್ಲಿ ನೆನ್ಬಿಡುತ್ತೆ. ಈಗ ಕಂಪ್ಲೀಟ್ ಕ್ರಿಸ್ಪ್ ಆಗಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ. ಈಗ ಸ್ವಲ್ಪ ಒಂದು 2 ನಿಮಿಷ ಬಿಟ್ಟರೆ ಸಾಕು, ನೆನ್ಬಿಡುತ್ತೆ. ಆಮೇಲೆ ಸಖತ್ತಾಗಿರುತ್ತೆ, ತಿನ್ಬೋದು. ಎಸ್. ಓಕೆ, ಸೋಯಾ ಗಸಿ ರೆಡಿ ಇದೆ, ಟೇಸ್ಟ್ ಮಾಡಿ. ಸೊ ರೆಡಿ ಸರ್. ಹೋಗಿ ನೀವು ಪಟ್ಟಂತ ರೀಕ್ಯಾಪ್ ನೋಡ್ಕೊಂಬನ್ನಿ. ಸೋಯಾ ಗಸಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸಾಸಿವೆ, ಕೊತ್ತಂಬರಿ ಪುಡಿ, ಜೀರಿಗೆ, ಚಕ್ಕೆ, ಪಲಾವ್ ಎಲೆ, ಲವಂಗ ಹಾಕಿ ಫ್ರೈ ಮಾಡಿ. ಇನ್ನೊಂದು ಪ್ಯಾನ್ನಲ್ಲಿ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿ ಕಾಯಿ ತುರಿ ಬೆರೆಸಿ ಮತ್ತೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿದರೆ ಮಸಾಲೆ ರೆಡಿಯಾಗುತ್ತೆ. ಮತ್ತೊಂದು ಕಡೆ ಬಾಣಲೆ ಜೊತೆ ಎಣ್ಣೆಯಲ್ಲಿ ಜೀರಿಗೆ, ಕರಿಬೇವು, ಈರುಳ್ಳಿ ಫ್ರೈ ಮಾಡಿ ಮಸಾಲೆ ಹಾಕಿ ಸೋಯಾಬೀನ್ ಮಿಶ್ರಣ ಮಾಡಿ ಸ್ವಲ್ಪ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೋರಿ ರೊಟ್ಟಿ ಜೊತೆ ಸೋಯಾ ಗಸಿ ಸವಿಯಲು ಸಿದ್ಧ. ಅಕ್ಕಿ ರೊಟ್ಟಿ ನೆಂದಿದೆ ಅನ್ಸುತ್ತೆ, ಪಟ್ಟಂತ ಟೇಸ್ಟ್ ಮಾಡಲ್ವಾ? ಬೊಂಬಾಟಾಗಿದೆ, ಸ್ವಲ್ಪ ಸ್ಪೈಸಿ ಆಗಿದೆ. ಬಿಕಾಸ್ ನಂಗೆ ಅನಿಸುತ್ತೆ ನೀವು ಅಕ್ಕಿ ರೊಟ್ಟಿ ಜೊತೆಗೆ ತಿಂತೀವಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಪ್ಲೇನ್ ಇರುತ್ತೆ, ಅದೆಲ್ಲ ಗಸಿನ ಹೀರ್ಕೊಂಡು ಬಿಡುತ್ತೆ, ಅವಾಗ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಕರೆಕ್ಟ್. ಆ್ಯಂಡ್ ಇನ್ನೊಂದು, ನೀವು ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಖಾರ ಖಾರ ಇದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಇದನ್ನು ಟೇಸ್ಟ್. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಮನೇಲಿ ಸರ್ವಿಸ್ ಸಾಮಾನ್ಯ ಯಾವಾಗ ಬೇಕಾದರೂ ಮಾಡ್ಬೋದಲ್ವಾ ಇದು? ಆ್ಯಂಡ್ 2-3 ಡೇಸ್ ಎಲ್ಲ ಇಟ್ಟು ಯೂಸ್ ಮಾಡ್ಬೋದು. ಒಂದು 2 ಡೇಸ್ ಅಷ್ಟೇ. 2 ಡೇಸ್ ಇವತ್ತು ಮಾಡಿರೋ ಈ ಥರ ಗ್ರೇವಿ ಇವತ್ತು ಮಾಡಿದ್ರೆ ಅದು ರಾತ್ರಿಗೆ ಮತ್ತು ನಾಳೆಗೆ ತುಂಬ ಟೇಸ್ಟಿ ಆಗಿರುತ್ತೆ ಅಲ್ವಾ? 2 ಸಾರಿ ಬಿಸಿ ಮಾಡಿದ್ರೆ ಮತ್ತೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಇವತ್ತು ಸೋಯಾ ಗಸಿ ಹೇಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಗಸಿ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಮುಂದಿನ ಭಾಗದಲ್ಲಿ ಬಾಳೆಹಣ್ಣಿನ ರಸಾಯನ. ವಾವ್, ಇದು ಸ್ವಲ್ಪ ಸ್ಪೈಸಿ ಆಗಿದೆ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕಾಂಬಿನೇಷನ್ ಹುಡ್ಕೊಂಡ್ಬಂದಿದ್ದೀರಾ ಇವತ್ತು ಮಾಡೋದಕ್ಕೆ. ಥ್ಯಾಂಕ್ ಯು. ಈಗ ಹಾಗಿದ್ರೆ ರೆಡಿ ಮಾಡೋಣ ಅಲ್ವಾ? ರೆಡಿ ಮಾಡಿ. ಓಕೆ, ಡನ್. ಹಾಗಿದ್ರೆ ಅಷ್ಟರಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ, ನಾನು ಹೋಗಿ ಒಂದು ಬ್ರೇಕ್ ತೊಗೊಂಬರ್ತೀನಿ. ಓಕೆ, ಈಗಂತೂ ಮಾಡಿರೋ ರೆಸಿಪಿ ಸಕ್ಕ ಸ್ಪೈಸಿ ಆಗಿತ್ತು. ಮಸಾಲೆನೂ ಕೂಡ
ಹಿತಮಿತವಾಗಿತ್ತು, ತುಂಬ ಚೆನ್ನಾಗಿದೆ ರೆಸಿಪಿ. ಈಗ ರಸಾಯನ ಮಾಡ್ತಿದ್ದಾರೆ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಎಸ್, ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಈಗ ಬಾಳೆಹಣ್ಣಿನ ರಸಾಯನ ಮಾಡೋಣ. ಇದಕ್ಕೆ ನೇಂದ್ರ ಬಾಳೆಹಣ್ಣು ತಗೋಬೋದು. ಯಾವ್ದ್ರದ್ದು? ನೇಂದ್ರ ಬಾಳೆಹಣ್ಣು. ನೇಂದ್ರ ಅಂತ ಕೇರಳದಲ್ಲಿ ಸಿಗುತ್ತೆ. ಕೇರಳದಲ್ಲಿ ಫೇಮಸ್ ಅದು ನೇಂದ್ರ ಬಾಳೆಹಣ್ಣು ಅಂತ. ಓಕೆ. ನೇಂದ್ರ ಬಾಳೆ ಕೆಲವರಿಗೆಲ್ಲ ಇಷ್ಟ ಆಗಲ್ಲ, ಅದ್ರಲ್ಲಿ ನಾರು ಬರುತ್ತೆ ಸ್ವಲ್ಪ ಎಳೆ ಥರ. ಅದಕ್ಕೆ ನಾವು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ವಿ. ಇದರಲ್ಲಿ ಸ್ವಲ್ಪ ಬಾಳೆಹಣ್ಣು ಉಳಿಸ್ಕೊಂಡ್ಬಿಡೋಣ. ಇದನ್ನು ಅಂದರೆ ನಮಗೆ ಒಂದು ಜ್ಯೂಸ್ ಇದು ರಸಾಯನ ಕುಡಿಯೋವಾಗ ಸ್ವಲ್ಪ ಬೈಟ್ ಸಿಗಲಿ ಅಂತ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಬೆಲ್ಲ, ಕೆಲವೊಂದು ಕಡೆ ಎಲ್ಲ ಈ ಬರೀ ಹಾಲನ್ನ ಯೂಸ್ ಮಾಡ್ತಾರೆ, ಬಟ್ ನಾವು ತೆಂಗಿನ ಹಾಲನ್ನ ಯೂಸ್ ಮಾಡ್ತಾ ಇದ್ವಿ. ಓಕೆ. ಬಾಳೆಹಣ್ಣು, ತೆಂಗಿನ ಹಾಲು, ತೆಂಗಿನಕಾಯಿ ಹಾಲು, ಕಾಯಿ ಹಾಲು. ನಾವು ಎಷ್ಟು ಕಾಯಿ ಮತ್ತು ಕಾಯಿ ಹಾಲು ಇದನ್ನೆಲ್ಲ ಉಪಯೋಗಿಸ್ತೀವಿ, ದೇಹ ತಂಪಿಡುತ್ತಂತೆ, ಕಲರ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಹೋಲ್ ಫುಡ್, ಅಂದರೆ ನ್ಯಾಚುರಲ್ ಫುಡ್ಡು. ಓಕೆ, ಇದನ್ನು ಈಗ ತುಂಬ ನುಣ್ಣಗಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬಿಡೋಣ. ಓಕೆ, ಇದು ರೆಡಿಯಾಗಿದೆ. ಇದು ಸ್ವಲ್ಪ ನೋಡೋದಕ್ಕೆ ಸ್ಮೂತಿ ಥರನೂ ಅನಿಸುತ್ತೆ ಅಲ್ವಾ? ಇದೆ. ಇದಕ್ಕೆ ಇನ್ನೂ ಕಾಯಿ ಹಾಲನ್ನ ಆ್ಯಡ್ ಮಾಡಬೇಕು. ಹಾಂ. ಇದು ಯಾವ ಟೈಮಲ್ಲಿ ತೊಗೊಂಡ್ರೆ ತುಂಬ ಒಳ್ಳೇದಂತೀರಾ? ಇದು ಮಧ್ಯಾಹ್ನ ಬೆಸ್ಟ್. ಮಧ್ಯಾಹ್ನ. ಬೆಳಿಗ್ಗೆನೂ ಚೆನ್ನಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡಾಗಿ ನಾವು ತೊಗೊಂಡಿರೋ ಎಲ್ಲ ಫುಲ್ ಕಾಯಿ ಹಾಲನ್ನ ಹಾಕ್ತಾಯಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಬಾಳೆಹಣ್ಣು, ಇದನ್ನು ಹಾಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಬೆಲ್ಲ. ಇದು ರೆಡಿಯಾಗಿದೆ. ಇದನ್ನು ಗ್ಲಾಸ್ಗೆ ಹಾಕೊಂಡು ಸರ್ವ್ ಮಾಡೋಣ. ಓಕೆ, ಬಾಳೆಹಣ್ಣಿನ ರಸನ ರೆಡಿ ಇದೆ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಎಷ್ಟು ಬೇಗ ಆಯ್ತಲ್ವಾ? ಹೌದು, ಇದು ಎಲ್ಲ ಕ್ವಿಕ್ ಆಗಿ. ಎಸ್, ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ವೈಟ್ ಕಲರಲ್ಲಿ. ಇನ್ನು ಇದಕ್ಕೆ ಇನ್ನೊಂದು ಟಿಪ್ ಇದೆ. ಈಗ ಕಾಮಕಸ್ತೂರಿ ಬೀಜ ಸಿಗುತ್ತೆ, ಸಬ್ಜಾ ಅಂತಾರೆ. ಅದು ತುಂಬ ಬಾಡಿಗೆ ಕೂಲಾಗಿರುತ್ತೆ. ಈಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬಾಟ್ಲಲ್ಲಿ ಹಾಕೊಂಡು ನೀರು ಜೊತೆ ಕುಡಿತಾರೆ. ಬಟ್ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕರೆಕ್ಟ್. ಕಾಯಿ ಹಾಲಿರುತ್ತೆ, ಅದು ಎರಡು ತಂಪು ಕೊಡುತ್ತೆ ದೇಹಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏಲಕ್ಕಿ ಕೂಡ ಹಾಕಿರ್ತೀವಲ್ಲ, ಅದು ಕೂಡ ದೇಹಕ್ಕೆ ತಂಪು. ನೋಡಿದ್ರಲ್ವಾ ಒಂದು ಬಾಳೆಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ಹೇಳಿ. ಈಗ ಟೇಸ್ಟ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಕರೆಕ್ಟ್ ನೀವು ಹೇಳಿದ್ದು. ಏನಂದರೆ ಬಾಳೆಹಣ್ಣು ಸ್ವಲ್ಪ ಹಾಗೆ ಕಟ್ ಮಾಡಿ ಹಾಕಿದ್ರೆ ನಾವು ಕುಡಿಯುವಾಗ ಮಧ್ಯದಲ್ಲಿ ಸಿಗೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹಾಲು ಏನು ಪರ್ಟಿಕ್ಯುಲರ್ ಆಗಿ ಕಾಯಿ ಹಾಲನ್ನೇ ಬಳಸಿದ್ದೀರಾ, ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಬಾಳೆಹಣ್ಣು ಅದು ಸೂಪರ್ ಆಗಿತ್ತು ಸರ್. ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆನ ಹೇಳ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಅಡುಗೆ ಜೊತೆಗೆ ಸಿಗೋಣ, ಓಕೆನಾ? ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ನಾನು ಹೇಳೋ ಥರ ಹೊಸ ಹೊಸ ರೆಸಿಪಿನ ನಿಮ್ಮ ಮನೆಗೆ ತೊಗೊಂಬರ್ತೀನಿ ಕರೆಕ್ಟಾಗಿ 12:30. ಇವತ್ತಿನ ಸಂಚಿಕೆ ಕೂಡ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಈ 3 ಥಿಂಗ್ಸನ್ನು ಮರೀದೇ ಪಾಲಿಸಬೇಕು. ಅದೇ ಮಾಸ್ಕ್ ಹಾಕೊಳ್ಳೋದು, ಕೈಗೆ ಸ್ಯಾನಿಟೈಸರ್ ಯೂಸ್ ಮಾಡೋದು, ಹಾಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು. ಈ 3 ಥಿಂಗ್ಸನ್ನು ತಪ್ಪದೇ ಪಾಲಿಸಿ. ಹಾಗೆ ಮನೆಯಲ್ಲಿ ರುಚಿಕರವಾದಂಥ ನಾವು ತೋರಿಸಿರುವಂಥ ಅಡುಗೆನ ಟ್ರೈ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನೀವು ನೋಡ್ತಾ ಇದ್ದೀರಾ ಸಿರಿ ಕನ್ನಡ ವಾಹಿನಿಯಲ್ಲಿ ಸಿರಿ ಭೋಜನ. ನಮಸ್ಕಾರ.